ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 19, ಪುಟ ಸಂಖ್ಯೆ 118. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಾನು ಬೆಟ್ಟದ ಮೇಲಿನಿಂದ ಕೆಳಗೆ ಇಳಿಯತೊಡಗಿದೆ. ಈಗ ಯಾವುದೇ ಒಂದು ನಿಶ್ಚಿತವಾದ ಗುರಿ ಇರಲಿಲ್ಲ. ಆದುದರಿಂದ ಒಂದು ಕಡೆ ಯಾವುದೇ ಸ್ಥಳಕ್ಕೆ ಹೋಗುವ ಆತುರವಿರಲಿಲ್ಲ ಮತ್ತು ನನಗೆ ನಡೆಯುವುದರಲ್ಲಿ ಏನೂ ಉತ್ಸಾಹವಿರಲಿಲ್ಲ. ಸುಮ್ಮನೆ ನಡೆಯತೊಡಗಿದ್ದೆ. ಯಾವುದಾದರೂ ಒಳ್ಳೆಯ ಸ್ಥಳ ದೊರಕಿದಾಗ ಅಲ್ಲಿ ಕುಳಿತುಕೊಳ್ಳುತ್ತಿದ್ದೆ, ಇರುತ್ತಿದ್ದೆ. ಹೊಳೆ ಹರಿಯುವ ಶಬ್ದವು ವಾತಾವರಣದ ಶಾಂತತೆಯನ್ನು ಕದಡಿತ್ತು. ಅದನ್ನು ಬಿಟ್ಟು ಮೈಲುಗಟ್ಟಲೆವರೆಗೂ ಪೂರ್ಣ ನಿಶಬ್ದತೆ ಇತ್ತು. ಆ ನಿಶಬ್ದ ವಾತಾವರಣಕ್ಕೂ ಕೂಡ ಒಂದು ಸಂಗೀತವಿರುತ್ತದೆ. ಅಲ್ಲಿ ಕಾಡಿನ ಸಂಗೀತ ಕೇಳುತ್ತಿತ್ತು. ವಿಧ ವಿಧವಾದ ಹೂಗಳು ಅರಳಿದ್ದವು ಮತ್ತು ವಿಧ ವಿಧವಾದ ಗಿಡಮೂಲಿಕೆಗಳು ಬೆಳೆದಿದ್ದವು. ನಾನು ಕೆಲವು ರೀತಿಯ ಎಲೆಗಳನ್ನು ಗುರುತಿಸುವವನಾಗಿದ್ದೆ ಮತ್ತು ಅವುಗಳು ಕಣ್ಣಿಗೆ ಕಾಣಿಸಿದಾಗ ಅವುಗಳನ್ನು ಕಿತ್ತು ನನ್ನ ಬಳಿ ಇಟ್ಟುಕೊಳ್ಳುತ್ತಿದ್ದೆ. ಅವುಗಳೇ ನನ್ನ ಊಟವಾಗಿದ್ದವು. ಏಕೆಂದರೆ ಗುರುದೇವರು ಯಾವ ಎಲೆಗಳನ್ನು ತಿನ್ನುವುದನ್ನು ನನಗೆ ಹೇಳಿಕೊಟ್ಟಿದ್ದರೋ ಅವು ಎಲ್ಲ ಸ್ಥಳಗಳಲ್ಲೂ ದೊರೆಯುತ್ತಿರಲಿಲ್ಲ. ಆದುದರಿಂದ ಅವು ಎಲ್ಲಿ ದೊರಕಿದರೂ ನಾನು ಇಟ್ಟುಕೊಳ್ಳುತ್ತಿದ್ದೆ. ನಾನು ನನ್ನನ್ನೇ ನಾನೇ ಪ್ರಕೃತಿಗೆ ಸಮನಾಗಿಸಿಕೊಳ್ಳುತ್ತಿದ್ದೆ. ಹೇಗಿದ್ದರೂ ಶರೀರವು ಪ್ರಕೃತಿಯಲ್ಲೇ ಇದ್ದುದರಿಂದ ಮನಸ್ಸಿನಿಂದಲೂ ಪ್ರಕೃತಿಮಯವಾಗಿ ಬಿಟ್ಟಿದ್ದೆ. ಪ್ರಕೃತಿಮಯವಾಗಿದ್ದುದರಿಂದ ಪ್ರಕೃತಿಯ ಸಾಮೀಪ್ಯ ಬಹಳ ಆಹ್ಲಾದಕರವಾಗಿತ್ತು. ಹೀಗೆ ಒಂದೊಂದು ದಿನವೂ ಯಾವಾಗ ಕಳೆದು ಹೋಯಿತೆಂದು ತಿಳಿಯುತ್ತಲೇ ಇರಲಿಲ್ಲ. ಕೆಲವು ದಿನಗಳು ಕಳೆದ ನಂತರ ಬೆಟ್ಟದ ಬುಡದಲ್ಲಿರುವ ಒಂದು ಸ್ಥಳಕ್ಕೆ ಸೇರಿದೆನು. ಕೆಲವು ಜನ ಅಲ್ಲಿ ಗುಡಾರಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದರು. ನಾನು ಒಂದು ದೊಡ್ಡ ಬಂಡೆಯ ಹತ್ತಿರ ನಿಂತು ಅಲ್ಲಿನ ಗುಡಾರಗಳನ್ನು ಮೇಲುಗಡೆಯಿಂದ ನೋಡಿದೆ. ಆ ಜನರು ಇಡೀ ದಿನ ಸುತ್ತಮುತ್ತಲಿನ ಪ್ರದೇಶದಲ್ಲೆಲ್ಲ ಓಡಾಡುತ್ತಿದ್ದರು ಮತ್ತು ರಾತ್ರಿ ವೇಳೆಗೆ ತಮ್ಮ ಗುಡಾರಗಳಿಗೆ ವಾಪಸ್ಸಾಗುತ್ತಿದ್ದರು. ಬಹುಶಃ ಅವರು ಪ್ರಕೃತಿ ಪ್ರಿಯರಾಗಿರಬಹುದು ಎಂದು ನನಗೆ ಅನಿಸಿತು. ಸಸ್ಯಶಾಸ್ತ್ರಜ್ಞರುಗಳು ಕೂಡ ಆಗಾಗ್ಗೆ ಈ ರೀತಿಯಾಗಿ ಕೆಲವು ವಿಶೇಷವಾದ ಸ್ಥಳಗಳ ಅಧ್ಯಯನ ಮಾಡುತ್ತಿದ್ದರು. ಇವರೆಲ್ಲ ಯಾರೆಂದು ನನಗೆ ಗೊತ್ತಿರಲಿಲ್ಲ. ಹಲವಾರು ಸಾರಿ ಅವರೆಲ್ಲ ನನ್ನ ಬಹಳ ಹತ್ತಿರದಿಂದಲೇ ಹಾದು ಹೋಗಿದ್ದರು. ಆದರೆ ನಾನು ಯಾವಾಗಲೂ ಧ್ಯಾನ ಮಾಡುತ್ತಿದ್ದೆ. ಅವರು ನನ್ನ ಕಡೆ ನೋಡುತ್ತಿದ್ದರೂ ನಾವುಗಳು ಪರಸ್ಪರ ಮಾತನಾಡಿರಲಿಲ್ಲ. ಕೆಲವು ದಿನಗಳ ನಂತರ ಅವರು ಒಂದು ದಿನ ನಾನು ಓಡಾಡುತ್ತಿರುವುದನ್ನು ನೋಡಿ ಇದ್ದಕ್ಕಿದ್ದಂತೆ ನನ್ನನ್ನು ಸಂಧಿಸಲು ಬಂದರು. ಅವರಲ್ಲಿ ಒಬ್ಬರು ಬಿಳಿಯವರಾಗಿದ್ದರು, ಒಬ್ಬರು ವೃದ್ಧರಾಗಿದ್ದರು. ಅವರಿಗೆ ಸುಮಾರು 60 ವರ್ಷ ವಯಸ್ಸಾಗಿರಬಹುದು. ಮತ್ತೊಬ್ಬ ಯುವಕನಾಗಿದ್ದ. ಅವನ ವಯಸ್ಸು ಸುಮಾರು 30 ವರ್ಷವಾಗಿರಬಹುದು. ಅವರೊಂದಿಗೆ ಸುಮಾರು 15-20 ಆದಿವಾಸಿ ಜನರಿದ್ದರು. ಆ ಆದಿವಾಸಿಗಳು ಚಹಾ ತೋಟಗಳಲ್ಲಿ ಕೆಲಸ ಮಾಡುವವರಂತೆ ತೋರುತ್ತಿದ್ದರು. ಅವರು ನನ್ನ ಹತ್ತಿರದವರೆಗೂ ಬಂದು ನಮಸ್ಕರಿಸಿ ಹೇಳಿದರು, ನೀವು ಪ್ರತಿನಿತ್ಯವೂ ಧ್ಯಾನ ಮಾಡುವುದನ್ನು ನಾವು ನೋಡಿದ್ದೇವೆ. ನಿಮ್ಮನ್ನು ಈ ದಿನ ಸಂಧಿಸಬೇಕೆಂದು ಆಲೋಚಿಸಿದೆವು. ಆದುದರಿಂದ ಈ ದಿನ ನಿಮ್ಮನ್ನು ಕಾಣಲು ಬಂದೆವು. ಆಮೇಲೆ ಆ ಬಿಳಿ ಬಣ್ಣದ ವಿದೇಶಿಯರು ತಿಳಿಸಿದರು, ನಮ್ಮ ಪೂರ್ವಜರು ಇಲ್ಲಿ ವಾಸವಾಗಿದ್ದರು. ಅವರಿಗೆ ಚಹಾ ತೋಟಗಳು ಇದ್ದವು. ನಂತರ ಅವರು ಈ ಸ್ಥಳವನ್ನು ಬಿಟ್ಟು ಹೋದರು. ಆದರೆ ನಿಧಿಯನ್ನು ಇಲ್ಲಿ ಹೂತಿಟ್ಟು ಹೋಗಿದ್ದಾರೆ. ಅದನ್ನು ಹುಡುಕುವುದಕ್ಕೋಸ್ಕರ ನಾವು ವಿದೇಶದಿಂದ ಇಲ್ಲಿಗೆ ಬಂದಿದ್ದೆವು ಮತ್ತು ಇಂತಹ ಪ್ರಯತ್ನಗಳನ್ನು ಹಲವಾರು ವರ್ಷಗಳಿಂದ ಮಾಡುತ್ತಿದ್ದೇವೆ.
ನಿಧಿಗೆ ಸಂಬಂಧಿಸಿದ ಕಾಗದ ಪತ್ರಗಳು ಮತ್ತು ಭೂಪಟಗಳು ನಮ್ಮ ಹತ್ತಿರ ಇವೆ. ಅವುಗಳಲ್ಲಿ ಈ ಬೆಟ್ಟದ ಬುಡದಲ್ಲಿರುವ ಈ ಸ್ಥಳದ ಬಗ್ಗೆ ವಿವರಣೆ ಇದೆ. ಆ ನಿಧಿ ಇಲ್ಲಿಯೇ ಎಲ್ಲೋ ಇರುವ ಹಾಗೆ ನಮಗೆ ಅನಿಸುತ್ತಿದೆ. ಆದುದರಿಂದ ನಾವು ಹಲವಾರು ಕಡೆ ಮೊಕ್ಕಾಂ ಮಾಡಿ ಅದನ್ನು ಹುಡುಕುತ್ತಿದ್ದೇವೆ. ನೀವು ಧ್ಯಾನ ಮಾಡುತ್ತಿರುವುದರಿಂದ ನೀವು ನಿಮ್ಮ ದೈವದೃಷ್ಟಿಯಿಂದ ನಿಧಿಯನ್ನು ನೋಡಿ ಆ ನಿಧಿ ಎಲ್ಲಿದೆ ಎಂದು ಹೇಳಿದರೆ ನಮಗೆ ತುಂಬ ಉಪಕಾರವಾಗುತ್ತದೆ. ಇಂತಹ ಒಂದು ದೊಡ್ಡ ನಿರೀಕ್ಷೆಯನ್ನಿಟ್ಟುಕೊಂಡು ನಿಮ್ಮ ಹತ್ತಿರ ಬಂದಿದ್ದೇವೆ. ಈ ರೀತಿ ಪ್ರಾರ್ಥನೆ ಮಾಡಿ ಅವರು ಕೂಡ ಅಲ್ಲಿಯೇ ಕುಳಿತುಕೊಂಡರು. ನಾನು ಪರಮಾತ್ಮನನ್ನು ಹೊಂದುವ ಉದ್ದೇಶದಿಂದ ಮನೆಯಿಂದ ಹೊರಟು ಬಂದಿದ್ದೇನೆಂದು ಅವರಿಗೆ ತಿಳಿಸಿ ಹೇಳುವ ಪ್ರಯತ್ನ ಮಾಡಿದೆ. ಕೆಲವು ದಿನಗಳಿಂದ ಈ ಭಾಗದಲ್ಲಿ ಸುತ್ತಾಡುತ್ತಿದ್ದೇನೆ. ಆದರೆ ಈ ರೀತಿಯ ಹುಡುಕಾಟದ ಯಾವುದೇ ರೀತಿಯ ಅನುಭವ ನನಗಿಲ್ಲ. ನಿಧಿಯೋ ಒಂದು ನಿರ್ಜೀವ ವಸ್ತು. ನಾನು ಸಜೀವವಾಗಿರುವ ಆನಂದದ ಹುಡುಕಾಟದಲ್ಲಿದ್ದೇನೆ. ಆದುದರಿಂದ ನಾನು ಬಹುಶಃ ನಿಮಗೆ ಯಾವುದೇ ಸಹಾಯ ಮಾಡಲಾರೆ. ನಾನು ಏಕೆ ನಿಮಗೆ ಸಹಾಯ ಮಾಡಲಾಗುವುದಿಲ್ಲವೆಂದರೆ ನನ್ನ ಚಿತ್ತಕ್ಕೆ ಒಂದೇ ಕಡೆ ಇರುವುದು ಅಭ್ಯಾಸವಾಗಿ ಹೋಗಿದೆ. ಒಂದು ಸಾರಿ ಮನುಷ್ಯನ ಚಿತ್ತಕ್ಕೆ ಆತ್ಮದ ಹಂತದಲ್ಲಿ ನಿಲ್ಲುವುದರಲ್ಲಿ ಸಫಲತೆಯಾದರೆ ನಂತರ ಅವನು ಇಷ್ಟಪಟ್ಟರೂ ನಿರ್ಜೀವವಾಗಿರುವ ಅಥವಾ ಭೌತಿಕ ವಸ್ತುಗಳ ಮೇಲೆ ಚಿತ್ತವನ್ನಿಡಲಾರ. ಇದು ಬೇರೆ ಬೇರೆಯಾದ ಹಂತಗಳಲ್ಲಿರುತ್ತದೆ. ಈ ಸಂಪತ್ತು ಕೂಡ ಒಂದು ಭೌತಿಕ ಸಾಧನವಾಗಿದೆ. ಇವುಗಳು ನಮಗೆ ಸುಖವನ್ನು ಕೊಡಲಾರವು. ಇವುಗಳನ್ನು ಪಡೆದು ನಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸುಖವನ್ನು ಪಡೆಯಬಹುದು. ಆದರೆ ಈ ಸಂಪತ್ತು ಸ್ವತಃ ಸುಖವನ್ನು ಕೊಡಲಾರದು. ಏಕೆಂದರೆ ಈ ಸಂಪತ್ತು ನಿರ್ಜೀವವಾಗಿದೆ ಮತ್ತು ನಾವು ಸಜೀವವಾಗಿದ್ದೇವೆ. ಹಾಗಾದರೆ ಆಲೋಚಿಸಿ, ಈ ನಿರ್ಜೀವವಾದ ಸಂಪತ್ತಿನಿಂದ ಸಜೀವಿಗಳು ಹೇಗೆ ಸುಖವನ್ನು ಹೊಂದಬಲ್ಲರು? ಈ ಸಂಪತ್ತು ನಮಗೆ ಶಾರೀರಿಕ ಸುಖ ಮತ್ತು ಅನುಕೂಲಗಳನ್ನು ಕೊಡಬಹುದು, ಆದರೆ ಶರೀರಕ್ಕೆ ಸುಖವನ್ನು ಕೊಡಲಾರವು. ಹಾಗಾಗಿ ಈ ಸಂಪತ್ತಿನಿಂದ ನಾವು ಶಾರೀರಿಕ ಸುಖದ ಸೌಲಭ್ಯಗಳಿಂದ ಕ್ಷಣಿಕವಾದ ಸುಖವನ್ನು ಹೊಂದಬಹುದು ಹಾಗೂ ಆ ಸೌಲಭ್ಯಗಳನ್ನು ಪಡೆದು ಶರೀರಕ್ಕೆ ಕ್ಷಣಿಕವಾದ ವಿಶ್ರಾಂತಿ ದೊರಕಬಹುದು. ಆದರೆ ಸುಖ ಸಿಗಲಾರದು. ಆದುದರಿಂದ ಈ ಸಂಪತ್ತಿನ ಹುಡುಕಾಟವನ್ನು ವ್ಯರ್ಥವಾಗಿಯೇ ಮಾಡುತ್ತಿದ್ದೀರಿ. ಈ ಸಂಪತ್ತಿನ ಹುಡುಕಾಟದಲ್ಲಿ ನೀವುಗಳು ಜೀವನದ ಬಹಳ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳುತ್ತಿದ್ದೀರಿ ಹಾಗೂ ಎಷ್ಟೊಂದು ಸಮಯದ ಸಂಪತ್ತನ್ನು ಹಾಳು ಮಾಡುತ್ತಿದ್ದೀರಿ. ಹಾಗಾಗಿ ಈ ಹುಡುಕಾಟವನ್ನು ನಿಲ್ಲಿಸಿ, ಆಗ ಅದು ಉಳಿದುಕೊಳ್ಳುತ್ತದೆ. ನಿಮಗೆ ಇನ್ನೊಂದು ನಷ್ಟವೂ ಆಗುತ್ತಿದೆ. ಅದು ಆಗುತ್ತಿದೆ, ಆದರೆ ಅದು ನಿಮಗೆ ಕಾಣಿಸುತ್ತಿಲ್ಲ. ಅದುವೇ ಅಸಂತೋಷ, ಅಸಮಾಧಾನ. ಏಕೆಂದರೆ ಈ ನಿಧಿಯು ಸಿಗದಿದ್ದರೆ ನಿಮಗೆ ಅಸಂತೋಷವಾಗುತ್ತದೆ ಮತ್ತು ಅದು ಸಿಗದಿದ್ದರೆ ಅಸಮಾಧಾನವಾಗುತ್ತಿರುತ್ತದೆ ಮತ್ತು ಜೀವನವು ಅಸಂತೋಷದಿಂದ ತುಂಬಿ ಹೋಗುತ್ತದೆ. ಆದುದರಿಂದ ನಿಮ್ಮ ಜೀವನವನ್ನು ಏಕೆ ಅಶಾಂತಿಮಯವನ್ನಾಗಿ ಮಾಡಿಕೊಳ್ಳುತ್ತೀರಿ? ಈ ಜೀವನದ ಪ್ರತಿಯೊಂದು ಕ್ಷಣವೂ ಬಹಳ ಅತ್ಯಮೂಲ್ಯವಾಗಿದೆ. ಏಕೆ ಆ ಕ್ಷಣಗಳನ್ನು ಹಾಳು ಮಾಡುತ್ತಿದ್ದೀರಿ? ಈ ಸಮಯವನ್ನು ಬೇರೆ ಯಾವುದಾದರೂ ಸೃಜನಾತ್ಮಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡರೆ ನಿಮ್ಮ ಜೀವನ ಧನ್ಯವಾಗುವುದು. ಎಷ್ಟು ಹಣವನ್ನು ಈ ಕಾರ್ಯದಲ್ಲಿ ಖರ್ಚು ಮಾಡುತ್ತಿದ್ದೀರೋ ಅದೇ ಹಣವನ್ನು ಬೇರೆ ಕಾರ್ಯಗಳಲ್ಲಿ ವಿನಿಯೋಗಿಸಿದರೆ ಸ್ವಲ್ಪ ಹೊಸದರ ನಿರ್ಮಾಣವಾಗಿ ನಿಮಗೆ ಕೂಡ ಸ್ವಲ್ಪ ನಿರ್ಮಾಣ ಮಾಡಿದ್ದೇನೆಂಬುವ ಸಮಾಧಾನವು ಸಿಕ್ಕುವುದು. ಏಕೆ ಇಷ್ಟೊಂದು ಹೇಳಿದೆನೆಂದು ಗೊತ್ತಿಲ್ಲ, ಆದರೆ ಹೇಳಿಬಿಟ್ಟಿದ್ದೇನೆ. ನಂತರ ನೋಡಿದರೆ ಅವರು ಯಾವುದೇ ಮಾತನ್ನು ವಿರೋಧಿಸಲಿಲ್ಲ. ಅವರು ಎಲ್ಲ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳುತ್ತಿದ್ದರು. ಅವರು ಗಮನವಿಟ್ಟು ಕೇಳುತ್ತಿರುವುದನ್ನು ನಾನು ವಿಶೇಷವಾದ ರೀತಿಯಲ್ಲಿ ನೋಡಿದೆ. ಏನೆಂದರೆ, ನಾವು ನಮ್ಮ ವಿವೇಕದಿಂದ, ನಮ್ಮ ಆತ್ಮದಿಂದ ಯಾವುದಾದರೂ ಸತ್ಯದ ಮಾತನ್ನು ಹೇಳಿದರೆ ಮನುಷ್ಯರ ಹೃದಯದವರೆಗೂ ಹೋಗುತ್ತದೆ. ಇವರಲ್ಲಿ ಕೆಲವರು ವಿದೇಶಿಯರಿದ್ದರು, ಕೆಲವರು ನಮ್ಮ ನಾಗರಿಕರಾಗಿದ್ದರು. ಆದರೆ ಎಲ್ಲರೂ ಗಮನವಿಟ್ಟು ಕೇಳುತ್ತಿದ್ದರು. ಅವರು ಕೇಳುತ್ತಾ ಕೇಳುತ್ತಾ ಅರೆ ನಿದ್ರಾವಸ್ಥೆಯ ಸ್ಥಿತಿಯ ಕಡೆ ಹೊರಟು ಹೋಗಿದ್ದರು. ನಂತರ ನಾನು ಆಲೋಚನೆ ಮಾಡಿದೆ, ವಾಸ್ತವವಾಗಿ ಇವರು ಕೇಳುತ್ತಿದ್ದರೆ, ಏಕೆಂದರೆ ಹಿಂದಿ ಭಾಷೆಯು ವಿದೇಶಿಯರಿಗಾಗಲಿ ಅಥವಾ ಈ ಆದಿವಾಸಿಗಳಿಗಾಗಲಿ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ಅವರಿಗೆ ಭಾಷೆಯೇ ಸರಿಯಾಗಿ ಅರ್ಥವಾಗದಿರುವಾಗ ಅವರು ಹೇಗೆ ಕೇಳುತ್ತಾರೆ?
ಅಂದರೆ ಅವರು ಅನುಭವಿಸುತ್ತಿದ್ದುದು ನನ್ನ ಮಾಧ್ಯಮದ ಮೂಲಕ ಹೇಳಲ್ಪಡುತ್ತಿದ್ದ ಸತ್ಯವನ್ನು. ಅಂದರೆ ಇಂದು ನಾನು ತಿಳಿದುಕೊಂಡೆ, ಸತ್ಯ ಎಂದೆಂದಿಗೂ ಸತ್ಯವೇ ಆಗಿರುತ್ತದೆ. ಅದನ್ನು ಹೇಳಲು ಯಾವುದೇ ಭಾಷೆಯ ಅಗತ್ಯವಿಲ್ಲ. ಸತ್ಯವನ್ನು ಹೇಳಲು ಮಾಧ್ಯಮದ ಅವಶ್ಯಕತೆ ಇಲ್ಲ. ಅದುವೇ ಸ್ವತಃ ಯಾವುದಾದರೂ ಮಾಧ್ಯಮದಿಂದ ಪ್ರಕಟವಾಗಿಯೇ ಹೋಗುತ್ತದೆ. ಸತ್ಯವು ಒಂದೇ ಆಗಿರುತ್ತದೆ, ಒಂದೇ ರೀತಿಯಾಗಿರುತ್ತದೆ. ಆ ಸತ್ಯಕ್ಕೆ ದೇಶದ, ಭಾಷೆಯ, ಸ್ಥಳದ, ಬಣ್ಣದ, ಜಾತಿಯ ಯಾವ ಅಂತರವೂ ಇರುವುದಿಲ್ಲ. ಸತ್ಯವು ಎಂದೆಂದಿಗೂ ಸತ್ಯವೇ ಆಗಿರುತ್ತದೆ. ಅರ್ಥಾತ್ ಒಂದು ಸಾರಿ ಆಂತರ್ಯದಲ್ಲಿರುವ ಸತ್ಯದ ಜೊತೆ ಸಂಬಂಧವನ್ನು ಏರ್ಪಡಿಸಿಕೊಂಡಾಗ ಯಾವುದು ಹೊರಗೆ ಹರಿಯುವುದೋ ಅದು ಸತ್ಯವೇ ಆಗಿರುವುದು. ಮತ್ತು ಆ ಸತ್ಯವು ಒಂದು ಹೃದಯದಿಂದ ಇನ್ನೊಂದು ಹೃದಯದವರೆಗೆ ಹೋಗಲು ತಾನೇ ಜಾಗವನ್ನು ಮಾಡಿಕೊಳ್ಳುತ್ತದೆ. ನಾನು ಅವರಿಗೆ ಯಾವ ರೀತಿ ತಿಳಿಸಬೇಕೋ ಅದೇ ರೀತಿ ತಿಳಿಸಿದೆ. ಅವರು ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಹೊರಟು ಹೋದರು ಮತ್ತು ನಾನು ಕೂಡ ಧ್ಯಾನದಲ್ಲಿ ಲೀನನಾದೆ. ಅವರು ಹುಡುಕುವುದನ್ನು ಈಗಲೂ ಮುಂದುವರಿಸಿದ್ದರು. ಅದನ್ನು ನಾನು ಪ್ರತಿದಿನವೂ ಮೇಲಿನಿಂದ ನೋಡುತ್ತಿದ್ದೆ. ಆದರೆ ಈ ಕಾರ್ಯದಲ್ಲಿ ನಾನು ಅವರಿಗೆ ಸಹಾಯ ಮಾಡುವನೆಂಬ ಆಸೆಯನ್ನು ಅವರು ಬಿಟ್ಟುಬಿಟ್ಟಿದ್ದರು. ಇದೇ ರೀತಿ ಒಂದು ದಿನ ಆ ಜನರು ಮತ್ತೊಮ್ಮೆ ನನ್ನನ್ನು ಭೇಟಿ ಮಾಡಲು ಬಂದರು. ಅವರಲ್ಲಿದ್ದ ವಯಸ್ಸಾದ ಸಜ್ಜನನು ಸ್ವಲ್ಪ ಅನುಭವಶಾಲಿಯಾಗಿರುವಂತೆ ತೋರುತ್ತಿತ್ತು. ಅವನು ಮಾತನಾಡಲು ಪ್ರಾರಂಭಿಸಿದರು. ಬಾಬಾ, ನಿಮಗೆ ಭೌತಿಕ ವಸ್ತುಗಳ ಮೇಲೆ ಮೋಹವಿಲ್ಲವೆಂದು, ಭೌತಿಕ ಪ್ರಪಂಚವನ್ನು ಬಿಟ್ಟು ಬಂದಿರುವಿರೆಂದು ಹಾಗೂ ಅವುಗಳು ನಿಮಗೆ ಬೇಕಿಲ್ಲವೆಂದು ನೀವು ಹೇಳುತ್ತೀರಿ. ಆದರೆ ನಮಗೆ ಭೌತಿಕ ಪ್ರಪಂಚದ ಮೇಲೆ ಇನ್ನೂ ಆಕರ್ಷಣೆ ಇದೆ ಮತ್ತು ನಾವು ನಿಮ್ಮಷ್ಟು ಆಧ್ಯಾತ್ಮಿಕ ಎತ್ತರಕ್ಕೆ ತಲುಪಿಲ್ಲ. ಕೆಳಗಿನ ಹಂತದಲ್ಲಿರುವ ಜನರು ಹೇಗೆ ಬರಲಿರುವ ಬಿರುಗಾಳಿಯನ್ನು ಊಹೆ ಮಾಡಲಾರರೋ, ಆದರೆ ಎತ್ತರದಲ್ಲಿ ಕುಳಿತಿರುವ ಜನರು ಊಹೆ ಮಾಡುವುದಲ್ಲದೆ ತಮ್ಮ ಕೆಳಗಿರುವ ಜನರಿಗೆ ಬಿರುಗಾಳಿಯ ಸೂಚನೆಯನ್ನು ನೀಡುತ್ತಾರೆ. ಅದೇ ರೀತಿ ನಾವೆಲ್ಲರೂ ಆ ನಿಧಿಯ ಆಸೆಯಿಂದ ಇಲ್ಲಿ ಹುಡುಕಲು ಬಂದಿದ್ದೇವೆ. ಆದರೆ ನೀವು ನಮಗಿಂತ ಭಿನ್ನವಾಗಿದ್ದೀರಿ. ನಿಮಗೆ ಆ ನಿಧಿಯ ಬಗ್ಗೆ ಏನೂ ತಿಳಿದಿಲ್ಲ ಅಥವಾ ಅದನ್ನು ಹುಡುಕಲು ಇಲ್ಲಿಗೆ ಬಂದಿಲ್ಲ. ನೀವು ಮಕ್ಕಳಂತೆ ಮುಗ್ಧರಾಗಿದ್ದೀರಿ, ಪವಿತ್ರರಾಗಿದ್ದೀರಿ. ನಮ್ಮ ಮನಸ್ಸಿನಲ್ಲಿ ಸಂಪತ್ತಿನ ದುರಾಸೆ ಇದೆ, ಚಪಲತೆ ಇದೆ. ಆದುದರಿಂದಲೇ ನಮಗೆ ಆ ಸಂಪತ್ತಿನ ನಿಧಿ ದೊರಕುತ್ತಿಲ್ಲ. ಆದರೆ ನಿಮ್ಮ ಮನಸ್ಸು ಶುದ್ಧವಾಗಿದೆ, ಪವಿತ್ರವಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದುರಾಸೆ ಇಲ್ಲ. ನೀವೇನಾದರೂ ನಿಮ್ಮ ಮನಸ್ಸನ್ನು ಆ ನಿಧಿಯ ಮೇಲೆ ಇಟ್ಟರೆ ನಿಮಗೆ ಅವಶ್ಯವಾಗಿ ಆ ನಿಧಿ ಸಿಗಬಹುದು. ನನಗೆ ಈ ದಿನ ಬೆಳಗ್ಗೆ ಈ ರೀತಿ ಅನಿಸಿತು. ಆದುದರಿಂದ ನಿಮ್ಮನ್ನು ಪ್ರಾರ್ಥಿಸುವ ಸಲುವಾಗಿ ಬಂದಿದ್ದೇನೆ. ನಮಗೇನು ಆತುರವಿಲ್ಲ. ನೀವು ಆರಾಮವಾಗಿರಿ. ನೀವು ಇಷ್ಟಪಟ್ಟಾಗ ಆ ನಿಧಿಯ ಮೇಲೆ ಮನಸ್ಸಿಡಿ. ಆ ನಿಧಿಯು ನಿಮಗೆ ಅವಶ್ಯವಾಗಿ ದೊರಕುವುದೆಂದು ನನ್ನ ಆತ್ಮವು ಹೇಳುತ್ತಿದೆ. ಆದುದರಿಂದ ನೀವು ಇದರ ಬಗ್ಗೆ ಒಂದು ಸಾರಿ ಪ್ರಯತ್ನ ಮಾಡಿರೆಂದು ನಾನು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಮೂಲಕವೇ ನಮಗೆ ಆ ನಿಧಿ ದೊರಕಬಹುದು. ನಾನು ಅವರಿಗೆ ಏನೂ ಉತ್ತರವನ್ನು ಕೊಡಲಿಲ್ಲ. ನಂತರ ಅವರೆಲ್ಲರೂ ತಮ್ಮ ಗುಡಾರಗಳಿಗೆ ಹೊರಟು ಹೋದರು. ಮತ್ತಷ್ಟು ದಿನಗಳು ಕಳೆದವು. ಆ ಜನರು ಈಗಲೂ ನಿಧಿಯನ್ನು ಹುಡುಕುತ್ತಲೇ ಇದ್ದರು. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಅವರ ಮುಂದಿನ ಕಾರ್ಯಗಳು ಮೊದಲಿಗಿಂತ ಕಡಿಮೆಯಾದಂತೆ ಅನಿಸತೊಡಗಿತ್ತು. ಬೆಳಗ್ಗೆ ಸ್ವಲ್ಪ ಹುಡುಕಾಡುತ್ತಿದ್ದರು ಮತ್ತು ಉಳಿದ ಸಮಯವೆಲ್ಲ ತಮ್ಮ ಗುಡಾರಗಳಲ್ಲಿ ಕಳೆಯುತ್ತಿದ್ದರು. ಒಂದು ದಿನ ಬೆಳಗ್ಗೆ ಆ ಜನರು ಮತ್ತೆ ನನ್ನ ಹತ್ತಿರ ಬಂದರು. ಬೆಟ್ಟದ ಮೇಲಿನಿಂದ ನಾನು ಇಳಿಯುತ್ತಿದ್ದೆ. ಅದನ್ನು ನೋಡಿಯೇ ಅವರು ಬಂದರು. ಅವರು ಹೇಳಿದರು, ನಾವು ಎಂದಿಗೂ ನಿಮ್ಮ ಧ್ಯಾನ ಸಾಧನೆಯಲ್ಲಿ ತೊಂದರೆ ಮಾಡಲು ಇಷ್ಟಪಡುವುದಿಲ್ಲ. ನೀವು ತಿರುಗಾಡುವುದನ್ನು ನೋಡಿದಾಗ ಮಾತ್ರ ನಿಮ್ಮನ್ನು ನೋಡಲು ಬರುತ್ತೇವೆ. ಮತ್ತೆ ಆ ವೃದ್ಧ ಸಜ್ಜನನು ಹೇಳುವುದಕ್ಕೆ ಪ್ರಾರಂಭಿಸಿದ. ನೀವು ಹೇಳುತ್ತೀರಿ, ಈ ನಾಶವಾಗುವಂತಹ ವಸ್ತುಗಳಲ್ಲಿ ಏನಿದೆ? ನಿರಂತರವಾಗಿ ಶಾಶ್ವತವಾದುದನ್ನು ಹುಡುಕಬೇಕೆಂದು. ನಿಮ್ಮ ಮಾತುಗಳು ಸರಿಯಾಗಿವೆ. ನಾನು ಮನಸ್ಸಿನಲ್ಲಿಯೇ ಮುಗುಳ್ನಕ್ಕೂ ಪರವಾಗಿಲ್ಲ. ಸ್ವಲ್ಪವಾಗಿದ್ದರೂ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಆ ವೃದ್ಧನು ಮುಂದುವರಿಸುತ್ತಾ ಹೇಳಿದ, ಗುರುಗಳೇ, ಆ ನಿಧಿ ಚಿನ್ನದ ದೊಡ್ಡ ಭಂಡಾರದ ರೂಪದಲ್ಲಿದೆ. ಮತ್ತು ಆ ಚಿನ್ನವು ಭೂಮಿಯಲ್ಲಿ ಸುಮ್ಮನೆ ಬಿದ್ದಿದ್ದರೆ ಅದು ವ್ಯರ್ಥವೇ ಆಗುತ್ತದೆ. ಅದೇ ಚಿನ್ನವು ಹೊರಗಡೆ ಬಂದರೆ ಮನುಷ್ಯ ಜಾತಿಯ ಉನ್ನತಿಯಲ್ಲಿ ಸಹಾಯ ಮಾಡುತ್ತೆ.
ಅದು ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿದೆ ಎಂದರೆ ಅದರಿಂದ ಹಲವರ ಜೀವನಗಳು ಸುಖದಿಂದಿರಬಹುದು. ನನಗೆ ಪೂರ್ಣ ವಿಶ್ವಾಸವಿದೆ, ನೀವು ಇಷ್ಟಪಟ್ಟರೆ ಆ ನಿಧಿಯನ್ನು ಹುಡುಕಬಹುದು. ನೀವೇನಾದರೂ ಆ ನಿಧಿಯನ್ನು ಹುಡುಕಿದರೆ ನಾನು ನಿಮಗೋಸ್ಕರ ಒಂದು ಬಹಳ ದೊಡ್ಡದಾದ ಹಾಗೂ ಸುಂದರವಾದ ಆಶ್ರಮವನ್ನು ನಿರ್ಮಾಣ ಮಾಡಿಕೊಡುತ್ತೇನೆಂದು ಆಶ್ವಾಸನೆಯನ್ನು ಕೊಡುತ್ತೇನೆ ಮತ್ತು ಈ ಎಲ್ಲ ಚಹಾ ತೋಟಗಳನ್ನು ನಿಮ್ಮ ಆಶ್ರಮದ ಹೆಸರಿನಲ್ಲಿ ಮಾಡಿಕೊಡುತ್ತೇನೆ. ಇದರಿಂದ ಮುಂಬರುವ ದಿನಗಳಲ್ಲಿ ಆಶ್ರಮಕ್ಕೆ ಬೇಕಾದುದನ್ನು ಪೂರೈಸಬಹುದು ಹಾಗೂ ಆ ಆಶ್ರಮದಿಂದ ಆಧ್ಯಾತ್ಮಿಕ ಏಳಿಗೆಯನ್ನು ಪಡೆಯಲಿಚ್ಛಿಸುವ ಆತ್ಮಗಳು ಪ್ರಗತಿಯನ್ನು ಮಾಡಿಕೊಳ್ಳಬಹುದು. ಈ ತರಹ ಮಾಡಿ ನೀವು ಈ ಜೀವನದಲ್ಲಿ ಆಧ್ಯಾತ್ಮಿಕ ಏಳಿಗೆ ಬಯಸುವಂತಹ ಆತ್ಮಗಳಿಗೆ ಸಹಾಯ ಮಾಡುತ್ತೀರಿ. ಆ ನಿಧಿಯು ಎಷ್ಟು ದೊಡ್ಡದಾಗಿದೆ ಎಂದರೆ ಇವೆಲ್ಲ ಕೆಲಸಗಳು ಆಗುತ್ತವೆ. ನಿಧಿಯು ಬಂಗಾರದ ಗಟ್ಟಿಗಳ ರೂಪದಲ್ಲಿದೆ. ನಾನು ಏನನ್ನು ಹೇಳುತ್ತಿದ್ದೇನೋ ಅವೆಲ್ಲವನ್ನು ಪೂರ್ಣಗೊಳಿಸುವ ಆಶ್ವಾಸನೆಯನ್ನು ನಾನು ನಿಮಗೆ ಕೊಡುತ್ತಿದ್ದೇನೆ. ನಾನು ಕೂಡ ನನ್ನ ದೇಶಕ್ಕೆ ವಾಪಸ್ಸು ಹೊರಟು ಹೋಗುತ್ತೇನೆ. ನನ್ನ ಕೆಲಸವೂ ಕೂಡ ಆಗಿ ಹೋಗುತ್ತದೆ ಮತ್ತು ನಿಮ್ಮ ಕೈಯಿಂದ ಕೂಡ ಆಧ್ಯಾತ್ಮಿಕ ಏಳಿಗೆಗಾಗಿ ಒಂದು ಸ್ಥಳವು ನಿರ್ಮಾಣವಾಗುವುದು. ಈ ರೀತಿ ನೀವು ಮಾಡಿ ಮನುಷ್ಯ ಜಾತಿಗೆ ಉಪಕಾರವನ್ನು ಮಾಡುತ್ತೀರಿ. ನಾನು ಮುಗುಳ್ನಕ್ಕೆ ಏನನ್ನೂ ಹೇಳಲಿಲ್ಲ. ಅವರು ನನಗೆ ನಮಸ್ಕಾರ ಮಾಡಿ ಹೊರಟು ಹೋದರು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.